ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎರಡು ಡಿಫರೆಂಟ್ ಟೈಪ್ ಆಫ್ ಸೋಲಾರ್ ವಾಟರ್ ಹೀಟರ್ನ ಕಂಪ್ಯಾರಿಸನ್ ಮಾಡಿ ನೋಡೋಣ. ನೀರು ಬಿಸಿಯಾದಾಗ ಅದರಲ್ಲಿರೋ ಏರ್ ಮಾಲಿಕ್ಯೂಲ್ಸು ಡಿಸ್ಚಾರ್ಜ್ ಆಗುತ್ತೆ. ಅವು ಹೊರಗಡೆಗೆ ಎಕ್ಸ್ಪೋಸ್ ಆಗಬೇಕು, ಎವಾಪರೇಟ್ ಆಗಬೇಕು. ಅದಕ್ಕೋಸ್ಕರ ನಾವು ಟ್ಯಾಂಕಿಂದ ಹೊರಗಡೆ ಏರ್ ವೆಂಟ್ ಪೈಪನ್ನು ಕೊಡಬೇಕಾಗತ್ತೆ. ಸೊ ಇನ್ನೊಂದು ಆಕ್ಸಿಲರಿ ಟ್ಯಾಂಕ್ ಮಾಡೆಲ್ ಸೋಲಾರ್ ವಾಟರ್ ಹೀಟರ್ಗಳಲ್ಲಿ ನಾವು ಸೈಡಲ್ಲಿ ಒಂದು ಸಬ್ ಟ್ಯಾಂಕ್ ಕೊಡೋದ್ರಿಂದ ಅದು ಸೋಲಾರಿಗೆ ಓವರ್ ಹೆಡ್ ಟ್ಯಾಂಕ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗೇನೆ ಅದರಲ್ಲಿ ಬಾಲ್ ಕಂಟ್ರೋಲ್ ಕೂಡ ಇರುತ್ತೆ. ಈ ಮಾಡೆಲ್ನಲ್ಲಿ ತುಂಬ ಹೈಟ್ವರೆಗೂ ಏರ್ ವೆಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಲೊಕೇಶನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಅಪಾರ್ಟ್ಮೆಂಟು, ಓವರ್ ಹೆಡ್ ಟ್ಯಾಂಕ್ ತುಂಬ ಹೈಟ್ ಇರುತ್ತೆ. ಅಲ್ಲಿ ನಮಗೆ ಏರ್ ವೆಂಟನ್ನು ಆ ಹೈಟ್ನವರೆಗೂ ಕೊಡೋದಕ್ಕೆ ಆಗೋದಿಲ್ಲ. ಅದು ಗಾಳಿಗೆ ಅಲ್ಲಾಡುತ್ತೆ, ಆಮೇಲೆ ಮುರಿದೋಗುತ್ತೆ. ಮತ್ತು ಸೋಲಾರ್ ವಾಟರ್ ಹೀಟರ್ ಮೇಲೂ ಅದು ಪ್ರೆಷರನ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ನಮಗೆ ಡಿಸ್ಚಾರ್ಜ್ ಆಗೋದಿಲ್ಲ. ಆ ಥರ ಆದಾಗ ಟ್ಯಾಂಕು ಬ್ಲಾಸ್ಟ್ ಆಗುತ್ತೆ ಅಥವಾ ಟ್ಯೂಬ್ ಡ್ಯಾಮೇಜ್ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ನಾವು ಆಕ್ಸಿಲರಿ ಟ್ಯಾಂಕ್ ಮಾಡೆಲ್ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಉತ್ತಮ. ಏರ್ ವೆಂಟ್ ಪೈಪು ಮ್ಯಾಕ್ಸಿಮಮ್ 10 ಫೀಟ್ವರೆಗೂ ಕೊಡ್ಬೋದು. ಆದಷ್ಟೂ CPVC ಪೈಪಿಂದನೇ ಏರ್ ವೆಂಟ್ ಕೊಟ್ಟು ಅದಕ್ಕೆ ಪಕ್ಕದಲ್ಲಿ ಒಂದು G5 ಅಥವಾ SS ಪೈಪ್ ಕೊಟ್ಟು ಸಪೋರ್ಟ್ ಕೊಡೋದು ಉತ್ತಮ. ಡೈರೆಕ್ಟಾಗಿ G5 ಪೈಪಿಂದನೇ ಏರ್ ವೆಂಟ್ ಪೈಪ್ ಕೊಟ್ಟಾಗ ಅದು ಕೂಡ ನಮ್ಮ ಸೋಲಾರ್ ವಾಟರ್ ಹೀಟರ್ ಟ್ಯಾಂಕಿಗೆ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಏರ್ ವೆಂಟ್ ಟೈಪ್ ಸಿಸ್ಟಮಲ್ಲಿ ನಾವು NRVಯನ್ನು ಕೋಲ್ಡ್ ವಾಟರ್ ಇನ್ಲೆಟ್ ಕಡೆಗೆ ಹಾಕಬೇಕಾಗತ್ತೆ. ಆಕ್ಸಿಲರಿ ಟ್ಯಾಂಕ್ ಮಾಡೆಲ್ನಲ್ಲಿ NRVಯನ್ನು ಹಾಟ್ ವಾಟರ್ ಔಟ್ಲೆಟ್ ಕಡೆಗೆ ಹಾಕಬೇಕಾಗತ್ತೆ. ಹೀಗಾಗಿ ನಮ್ಮ ರಿಕ್ವೈರ್ಮೆಂಟು ಅಥವಾ ನಮ್ಮ ಸೈಟ್ ಕಂಡೀಷನ್ ಯಾವ ಥರ ಇದೆ ಅನ್ನೋದನ್ನ ನೋಡಿಕೊಂಡು ವಿ ಹ್ಯಾವ್ ಟು ಸೆಲೆಕ್ಟ್ ರೈಟ್ ಮಾಡೆಲ್. ಎನಿ ಕ್ವೈರೀಸ್ ಪ್ಲೀಸ್ ಕಾಲ್ ಅಸ್. ಥ್ಯಾಂಕ್ ಯು.